ಪರಿಹಾರಕ್ಕೆ ಇಂತಹ ಒಂದು ಕಷ್ಟಕಾಲದ ಸರ್ಕಾರದಲ್ಲಿ ಅನುದಾನಗಳು ಬರೋದಿಲ್ಲ. ಈಗ ಕಷ್ಟ ಇದೆ, ಅನುದಾನಗಳು ಬರೋದು. ಅದರಲ್ಲೂ ಕೂಡ ಇಂತಹ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ. ಅವರು ಈ ಒಂದು ಸರ್ವಂತೆ ನಡೆಯುವ ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಸಕರು ಶಾಲಾ ಮಕ್ಕಳಿಗಾಗ್ಬೋದು, ಆರೋಗ್ಯದ ವಿಚಾರದಲ್ಲಾಗ್ಬೋದು, ರಸ್ತೆಗಳ ನಿರ್ಮಾಣದಲ್ಲಾಗ್ಬೋದು, ಅನ್ನದಾನವನ್ನ ಮಾಡತಕ್ಕಂಥ ಒಂದು ಕಾರ್ಯಕ್ರಮಗಳಲ್ಲಾಗ್ಬೋದು, ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರು ಹಾಗೂ ಮಾಧ್ಯಮದ ಸ್ನೇಹಿತರೆ, ನಮ್ಮ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು, ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ಶಿವಯೋಗಿ ಸಿದ್ದೇಶ್ವರ ಜಯಂತಿಯನ್ನು ನಾವು ಆಚರಣೆ ನಾನು ಮೊದಲನೇದಾಗಿ ನಮ್ಮ ತಾಲೂಕಿನ ದಂಡಾಧಿಕಾರಿ ಗಮನಿಸತಕ್ಕಂಥ ಒಂದು ವಿಚಾರ, ಈ ಒಂದು ಜಯಂತಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿವಸ ಮಾಡಬೇಕನ್ನೋ ಒಂದು ಸರ್ಕಾರ ಒಂದು ಆದೇಶ ಇದೆ. ನನಗೆ ರಜಾ ಇತ್ತಿರೋದ್ರಿಂದ ಅದನ್ನು ಇವತ್ತು ಮಾಡ್ತಾ ಇದ್ದಾರೆ. ಆದರೆ ಮುಂದಿನ ವರ್ಷ ಇದು ಅವತ್ತು ದಿವಸನೇ ಮಾಡ್ತಕ್ಕಂಥ ಕೆಲಸ ನಮ್ಮ ದಂಡಾಧಿಕಾರಿ ಮಾಡಬೇಕಂತ ನಮಗೆ ನಮಗೆ ಬಯಸ್ತಾರೆ. ಏನಿವತ್ತು ಸುಮಾರು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಏನಿವತ್ತು ಅನುಭವ ಮಂಟಪದಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಮೊದಲನೇವರು ಬಸವಣ್ಣ. ಅವರ ಜೊತೆಯಲ್ಲಿ ಅವರು ಸಮಕಾಲಿಕರಾಗಿ 3ನೇ ಅಧ್ಯಕ್ಷರಾಗಿ ಆ ಅನುಭವ ಮಂಟಪದಲ್ಲಿ ಕಾರ್ಯವನ್ನು ಮಾಡಿದಂಥವರು ಶ್ರೀ ಸಿದ್ದರಾಮೇಶ್ವರ. ಅವರು ಇವತ್ತು ಹಲವಾರು ಸಿದ್ದರಾಮೇಶ್ವರ ಬಗ್ಗೆ ವಚನಗಾರರು ಅಂತ ಎಲ್ಲರೂ ಮಾತಾಡ್ತಾರೆ. ಆದರೆ ವಚನಗಾರರಿಂದ ಮುಖ್ಯವಾಗಿ ಅವತ್ತು ಲಕ್ಷಾಂತರ ಜನಕ್ಕೆ ದಾಹವನ್ನು ನಿಲ್ಲಿಸಿರ್ತಕ್ಕಂಥವರು ಸಿದ್ದರಾಮೇಶ್ವರ. ಸುಮಾರು 4,000 ಕೆರೆಗಳನ್ನು ಕಟ್ಟಿರ್ತಕ್ಕಂಥ ಒಂದು ಇತಿಹಾಸವನ್ನು ಇವತ್ತು ನಾವು ಪುಸ್ತಕದಲ್ಲಿ ಓದಿದ್ದು. ಇವತ್ತು ಬಸವಣ್ಣನವರಿರ್ಬೋದು, ಸಿದ್ದರಾಮೇಶ್ವರವರಿರ್ಬೋದು, ಇನ್ನು ಹಲವಾರು ನಾಯಕರುಗಳಿರ್ಬೋದು, ಏನಿವತ್ತು ನಮ್ಮ ಗತ್ತು ಮಹಾದೇವರಿರ್ಬೋದು, ಇವತ್ತು ನಾಡಪ್ರಭು ಕೆಂಪೇಗೌಡರಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಇವರೆಲ್ಲರೂ ಇವತ್ತು ಈ ಭೂಮಿ ಮೇಲೆ ಯಾಕೆ ಅವರ ಹೆಸರು ಶಾಶ್ವತವಾಗಿ ಅಂದರೆ ಅವರು ಎಲ್ಲ ಸಮುದಾಯಕ್ಕೆ ಪರವಾಗಿ ಕೆಲಸ ಮಾಡಿರೋದು ಮಾತ್ರ ಇವತ್ತು ಅವರ ಹೆಸರು ಈ ಭೂಮಿ ಮೇಲೆ ಶಾಶ್ವತವಾಗಿ. ಇವತ್ತು ಶಿವಯೋಗಿ ಸಿದ್ದರಾಮೇಶ್ವರ ಅವರು ಒಂದು ಸಮುದಾಯದ ನಾಯಕರಲ್ಲ, ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡಿರೋದಕ್ಕೆ ಇವತ್ತು ಆ ಮಹನೀಯರನ್ನ ಇಡೀ ರಾಜ್ಯದಲ್ಲಿ, ಇವತ್ತು ನಮ್ಮ ರಾಜ್ಯ ಅಲ್ಲ, ಇವತ್ತು ಮಹಾರಾಷ್ಟ್ರದಲ್ಲೂ ಸಹ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವೆಲ್ಲ ನಾವು ನೋಡಿದಾಗ ಮುಖ್ಯವಾಗಿ ಜನಪ್ರತಿನಿಧಿಗಳು ಇವತ್ತು ಎಲ್ಲ ಸಮುದಾಯಗಳ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವರ ಹೆಸರು ಈ ಭೂಮಿ ಮೇಲೆ ಶಾಶ್ವತವಾಗಿರ್ತಾರೆ. ಯಾರು ಸಹ ಇವತ್ತು ಜನಸಾಮಾನ್ಯ ಸಮುದಾಯಗಳ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವರ ಹೆಸರು ಯಾವುದೇ ಕಾರಣಕ್ಕೂ ಈ ಸಮಾಜದಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ದಯಮಾಡಿ ಒಂದು ಜನಪ್ರತಿನಿಧಿಗಳು, ಎರಡನೇದು ಸರ್ಕಾರಿ ಅಧಿಕಾರಿಗಳು ಇವತ್ತು ಎಲ್ಲ ಸಮುದಾಯಗಳ ಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಮುಖ್ಯವಾಗಿ ಇವತ್ತು ನಮ್ಮ ಕೃಷ್ಣಣ್ಣವರು ಹೇಳಿದ್ರು, ಇವತ್ತು ಕಲ್ಪದ ಪ್ರತಿ ಇನ್ನೊಂದು ಎಲ್ಲ ಸಮುದಾಯದ ಸಮಸ್ಯೆ ಪ್ರತಿ ಹೇಳಿದೆ. ಆದರೆ ನಿಮ್ಮ ಗಮನ ತರ್ತಕ್ಕಂಥ ವಿಚಾರ ಏನಿವತ್ತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರನ ನೀವು ಜನಾಂಗದವರು ನೀವು ಕೂರಿಸ್ತೀರಿ. ಆದರೆ ನಾವು ಕಾರ್ಯದಲ್ಲಿ ಕೆಲಸ ಮಾಡ್ತೀವಿ. ಇವತ್ತು ಒಬ್ಬ JDS ಪಕ್ಷದ ಕಾರ್ಯಕರ್ತನೇ ಕೆಲಸ ಮಾಡಿದಂಥ ಒಬ್ಬ ಮಲ್ಲೇಶ್ ಬಾಬು ಅವರನ್ನ ಇವತ್ತು ಈ ರಾಜ್ಯದಲ್ಲಿ NDA ಅಭ್ಯರ್ಥಿಯಾಗಿ ನಾವು ಚುನಾವಣೆಯನ್ನು ನಿಲ್ಲಿಸಿ ಅವ್ರನ್ನ ಸಂಸದ ಮಾಡಿ ನಾವು ಪಾರ್ಲಿಮೆಂಟ್ ಕಳಿಸಿದ್ವಿ. ಇದು ಬಲಶಾಂತಿ ಸಂದರ್ಭದಲ್ಲಿ ನಮ್ಮ ತಲೆ ನಾನು ಬಯಸ್ತೀನಿ. ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬೋವಿ ಸಮಾಜ ಇವತ್ತು ವಿಶೇಷವಾಗಿ ಕಲ್ಪಿಡಿದ್ರು ಅವ್ರ ಸಮಸ್ಯೆ ಸಂಪೂರ್ಣವಾಗಿ ಮಾಹಿತಿ ಇದೆ. ನಾನು ಅವ್ರಿಗೊಂದು ಮಾತು ಕೊಟ್ಟಿದ್ದೀನಿ. ಈಗ ಸಂಪೂರ್ಣವಾಗಿ ನಮ್ಮ ತಹಸೀಲ್ದಾರ್ ಸಹ ಅವರು ಸಹಕಾರ ಕೊಟ್ಟಿದ್ದಾರೆ. ಏನಿವತ್ತು ನಮ್ಮ ಬಿಬ್ಬೂರಳ್ಳಿ ಭಾಗದಲ್ಲಿ ಭಾಳಷ್ಟು ತೊಂದರೆ ಆಗಿತ್ತು. ಆ ತೊಂದರೆಯನ್ನು ಆಗಿದ್ದ ಕಾರಣ
ಏನಲ್ಲಿ ಕೆಲವರು ಇವರು ಹೊಂದಾಣಿಕೆ ಇಲ್ದಿರ ಹೊರನೋರು ಬಂದು ಇಲ್ಲಿ ಬಂಡೆಯನ್ನು ಆಕ್ರಮಿಸಿ ಸುಮಾರು 62 ಎಕರೆ ಆನೆಕಲ್ಲರು ಸರ್ಕಾರದಲ್ಲಿ ಮಂಜೂರಾಗಿದ್ದಾರೆ. ನನ್ನ ಅಧಿಕಾರ ಅವಧಿಯಲ್ಲಿ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹೊರನೋರು ಬಂದು ಯಾರೂ ಸಹ ಕ್ರೆಷರ್ಗಳಾಗ್ಬೋದು, ಗ್ರಾನೈಟ್ ಅಂಥದ್ದು ನಾನು ಬಿಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲ ಸಭೆಗಳಲ್ಲೂ ನಾನು ಹೇಳಿದ್ದೀನಿ. ಇವತ್ತು ಕಲ್ಲುಪುಟ್ಟದವರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇವತ್ತು ತಹಸೀಲ್ದಾರರು ಸಹ ನಿಮಗೆ ಕಲ್ಲುಪುಟ್ಟದ ಸಂಘಕ್ಕೆ ಇವತ್ತು ಬಂಡೆ ಮಂಜೂರು ಮಾಡಬೇಕಂತೇಳಿ ಈಗಾಗಲೇ ಪ್ರಸ್ತಾವನೆ ಕಳಿಸಿದ್ದಾರೆ ಜಿಲ್ಲಾಮಟ್ಟಕ್ಕೆ. ಮುಂದೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕಲ್ಲುಪುಟ್ಟದವರಿಗೂ ಮತ್ತು ಕೋವಿ ಸಮುದಾಯದವ್ರನ್ನ ಎಲ್ಲರಿಗೂ ನಿಮ್ಗೆ ಅನುಕೂಲ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಇವತ್ತು ಏನು ಇವರು ಸಮುದಾಯಕ್ಕೆ ಜಾಗವನ್ನು ಕೇಳಿದರೆ ಮುಂದೆ ಅದರ ಜೊತೆ ನಾವು ತಹಸೀಲ್ದಾರ್ ತಂದು ಸೂಕ್ತವಾಗಿರತಕ್ಕಂಥ ಜಾಗವನ್ನು ಹುಡುಕಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ ಈ ಒಂದು ಭಾಗವಹಿಸಿ ನಾನು ಮಾತುಗಳು ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you. ರಾಯಕಯೋಗಿ, ಕರ್ಮಯೋಗಿ, ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಸಿದ್ದರಾಮೇಶ್ವರರು ಕೇವಲ ಮುಂದೆ ಜಾತಿಗೆ ಸೀಮಿತವಲ್ಲ. ಇವರು ಹಲವಾರು ಸಾಮಾಜಿಕ ಒಂದು ಚಟುವಟಿಕೆಗಳನ್ನು ಮಾಡಿ ಹಳ್ಳಿಗೂ ಹೋಗಿ ಕೆರೆಯನ್ನು ಕಟ್ಟುವಂಥದ್ದು, ನೀರಿನ ಸಂಗ್ರಹಣೆ ಮಾಡುವಂಥದ್ದು, ದೇವಸ್ಥಾನ ಕಟ್ಟುವಂಥದ್ದು. ಅದೇ ರೀತಿಯಾಗಿ ಸಿದ್ದರಾಮೇಶ್ವರವರು ಕೇವಲ ವ್ಯಕ್ತಿ ಅಲ್ಲದೆ ಇವರೊಂದು ಶಕ್ತಿಯಾಗಿರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಮಾತನಾಡುತ್ತೇನೆ. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಡೈ ಟುಮಾರೋ ಈವ್ನಿಂಗ್. ಅಂದರೆ ಇವತ್ತು ತುಂಬ ಕಷ್ಟ ಇದೆ, ನಾಳೆ ಇನ್ನೂ ಕಷ್ಟ ಇದೆ. ಬಟ್ ನಾಳಿದ್ದು ತುಂಬ ಸುಂದರವಾಗಿರುತ್ತೆ. ಆದರೆ ತುಂಬ ಜನ ನಾಳೆ ಸಾಯಂಕಾಲ ಸತ್ತೋಗ್ತಾರೆ, ನಾಳಿದ್ದು ನೋಡೋದೇ ಇಲ್ಲ. ಯಾಕಂದರೆ ಕಷ್ಟಕ್ಕೆ ಪಡೋಕ್ಕೆ ಯಾರೂ ರೆಡಿ ಇಲ್ಲ. ಸೊ ಹಾಗಾಗಿ ನೀವು ಒಂದು ಕೆಟ್ಟ ಹವ್ಯಾಸಗಳಿಗೆ ಬಲಿಯಾಗದೆ ಮಕ್ಕಳನ್ನು ಬೆಳೆಸಿ, ತಾವು ಬಲಿಯಾಗಬೇಡಿ, ನಿಮ್ಮನ್ನು ಮಕ್ಕಳನ್ನು ಬಲಿಯಾಗಲಿಕ್ಕೆ ಬಿಡಬೇಡಿ. ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಿ. ದಯವಿಟ್ಟು ಹವ್ಯಾಸಗಳು ಚೆನ್ನಾಗಿದ್ದರೆ ಹಣೆ ಬರಹಗಳು ಚೆನ್ನಾಗಿರುತ್ತೆ. ಹಾಗಾಗಿ ಹವ್ಯಾಸ ಬದಲಿಸ್ಕೊಡಿ, ಹಣೆ ಬರಹಗಳು ಬದಲಾಗ್ತವೆ, ಜೀವನನೂ ಚೆನ್ನಾಗಿರುತ್ತೆ. ಓಕೆ, ಒಳ್ಳೆಯದಾಗಲಿ. ಈ ಕಡೆ ನೋಡಿ, ಈ ಕಡೆ ಎಲ್ಲ ಅಣ್ಣ ಇಲ್ಲಿ ನೋಡೋಣ. మీరు తీసుకున్నారు.